ಹೆಣ್ಣಿಗೆ ಹಠ ಒಳ್ಳೇದಲ್ಲ ಅನ್ನೋ ಗಾದೆ ಮಾತಿದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಆಕೆಯ ಹಠವೇ ಆಕೆಯ ಜೀವಕ್ಕೆ ಮಾರಕವಾಯಿತು ಅನ್ನೋ ಪ್ರಶ್ನೆ. ಇಬ್ರು ಕೂಡ ಪ್ರೀತಿಸ್ತಾ ಇರ್ತಾರೆ, ಇನ್ನೇನು ಕೆಲವೇ ವರ್ಷಗಳಲ್ಲಿ ಮದುವೆ ಆಗಬೇಕು ಅಂತ ಕೂಡ ಇರ್ತಾರೆ. ಆದ್ರೆ ಆಕೆಯ ಹಠಮಾರಿತನ ಆಕೆಯ ಜೀವಕ್ಕೆ ಕುತ್ತು ತಂದಂಗೆ ಕಾಣಿಸ್ತಾ ಇದೆ. ಏನಾಯ್ತು? ಯಾರಿಬ್ರ ಲವ್ ಸ್ಟೋರಿ ಇದು? ನೋಡ್ತಾ ಹೋಗೋಣ. ಪ್ರಿಯಕರನಿಂದಲೇ ಪ್ರೇಯಸಿಯ ಭರ್ಬರ ಹತ್ಯೆ, ಹೊಟ್ಟೆಗೆ ಚಾಕುವಿನಿಂದ ಇರಿದು ಮರ್ಡರ್. ಈ ಫೋಟೋದಲ್ಲಿ ಕಾಣ್ತಾ ಇರುವ ಈಕೆಯ ಹೆಸರು ಫರೀದಾ, ಕೊಲೆಯಾದ ಮಹಿಳೆ. ಇವನು ಫರೀದಾ ಹತ್ಯೆಗೈದ ಗಿರೀಶ್ ಅಲಿಯಾಸ್ ರೆಹಾನ್. ಸ್ಪಾವೊಂದಕ್ಕೆ ಹೋಗ್ತಿದ್ದಾಗ ಫರೀದಾ ಪರಿಚಯವಾಗಿ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಈತ ಪ್ರೇಯಸಿಗಾಗಿ ಮುಸ್ಲಿಂ ಸಮುದಾಯಕ್ಕೆ ಮತಾಂತರ ಕೂಡ ಆಗಿದ್ದ. 2 ವರ್ಷದಿಂದಲೂ ಸ್ನೇಹ ಪ್ರೀತಿ ಅಂತ ಓಡಾಡ್ಕೊಂಡಿದ್ರು. ಜೊತೆಗೆ ದೈಹಿಕ ಸಂಬಂಧ ಕೂಡ ಇತ್ತು. ಹೀಗಾಗಿ ಫರೀದಾಳನ್ನ ಮದುವೆ ಆಗೋದಕ್ಕೂ ರೆಹಾನ್ ಮುಂದಾಗಿದ್ದ. ಇಲ್ಲೇ ನೋಡಿ ಶುರುವಾಗಿದ್ದು ಗಲಾಟೆ. ಸ್ಪಾ ಬಿಡಲು ನಿರಾಕರಿಸಿದ್ದಕ್ಕೆ ಚುಚ್ಚಿ ಕೊಲೆ. ಪ್ರಿಯತಮೆಯನ್ನ ಕೊಂದು ಪೊಲೀಸರಿಗೆ ಶರಣಾದ ಆರೋಪಿ. ಕೋಲ್ಕತ್ತಾ ಮೂಲದ ಫರೀದಾ ಖಾನಂ ಮೃತ ಗಂಡನಿಂದ ಡಿವೋರ್ಸ್ ಆದ ಬಳಿಕ ಬೆಂಗಳೂರಿಗೆ ಬಂದು ಸ್ಪಾನಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಇನ್ನು ಇಬ್ಬರ ಪ್ರೀತಿ ಮದುವೆಯಾಗುವ ಹಂತಕ್ಕೆ ಹೋಗಿತ್ತು. ಆದರೆ ಫರೀದಾ ಮದುವೆಯಾಗುವುದಕ್ಕೆ ನಿರಾಕರಿಸಿದ್ಲು. ಇದು ಗಿರೀಶನ ಪಿತ್ತವನ್ನ ನೆತ್ತಿಗೇರಿಸಿತ್ತು ನೋಡಿ. ಈ ಮಧ್ಯೆ ಕೆಲ ತಿಂಗಳುಗಳ ಹಿಂದೆ ಗಿರೀಶ್ಗೆ ಸುಳ್ಳು ಹೇಳಿ ಕೋಲ್ಕತ್ತಾಕ್ಕೂ ಕೂಡ ಹೋಗಿದ್ಲು. ಈ ವಿಷಯ ಗೊತ್ತಾಗ್ತಿದ್ದಂತೆ ಸಿಟ್ಟಿಗೆದ್ದ ರೆಹಾನ್ ಜಯನಗರದ ಶಾಲಿನಿ ಮೈದಾನದ ಬಳಿ ಗಲಾಟೆ ಮಾಡಿದ್ದ. ಈ ವೇಳೆ ಗಿರೀಶ್ ಫರೀದಾಳ ಕುತ್ತಿಗೆಯನ್ನ ಚಾಕುವಿನಿಂದ ಸೀಳಿ ಭರ್ಬರವಾಗಿ ಹತ್ಯೆ ಮಾಡಿ 25ಕ್ಕೂ ಹೆಚ್ಚು ಬಾರಿ ಹೊಟ್ಟೆಗೆ ಇರಿದಿದ್ದಾನೆ. ಇನ್ನು ಭೀಕರವಾಗಿ ಕೊಲೆಗೈದ ರೆಹಾನ್ ತಾನೇ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಸದ್ಯ ಘಟನೆಯ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.